ಅಮ್ಮ ಮಂಜರಿ ಅಮ್ಮ, ದಯವಿಟ್ಟು ನನಗೆ ದರ್ಶನ ಕೊಡಿ. ಹೇಳು ಮಾಳವಿಕಾ, ಯಾಕಿಷ್ಟು ಕಾತುರಳಾಗಿ ನನ್ನನ್ನ ಕರೆದೆ? ನಾವು ಅಂದುಕೊಂಡಿದ್ದು ಸಫಲವಾಯಿತಾ? ಆ ಹಿತಾಳ ದೇಹದಿಂದ ಆಕೆಯ ಆತ್ಮ ಹೊರಗೆ ಬಂತ? ಹೌದು ಅಮ್ಮ, ನಾವು ಹೆಣದ ಬಲೆಗೆ ಹಿತ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಆ ಹಿತಾಳ ಆತ್ಮ ಆಕೆಯ ಜಡದೇಹವನ್ನು ತೊರೆದು ಹೊರಗೆ ಬಂದಿದೆ ಅಮ್ಮ. ನನ್ನ ಮಾಂತ್ರಿಕ ಶಕ್ತಿಗಳು ಅವಳ ಮೇಲೆ ಅದ್ಭುತವಾದ ಕೆಲಸ ಮಾಡಿದೆ. ಒಳ್ಳೆಯದು. ಆಕೆಯ ಆತ್ಮ ದೇಹದಿಂದ ಹೊರ ಬಂದಿದೆ ಎಂದರೆ ಮಹಾಯೋಜನೆಗೆ ಇದ್ದ ಮೊದಲ ಬಾಗಿಲು ಈಗ ಸಂಪೂರ್ಣವಾಗಿ ತೆರೆದುಕೊಂಡಿದೆ ಎಂದೇ ಅರ್ಥ. ಹೌದು ಅಮ್ಮ, ಆ ಹಿತಾಳ ಆತ್ಮವನ್ನ ಶಾಶ್ವತವಾಗಿ ನಮ್ಮ ವಶಕ್ಕೆ ತೆಗೆದುಕೊಂಡು ಬಂಧಿಸುವುದು ಈಗ ನೀರು ಕುಡಿದಷ್ಟೇ ಸುಲಭ. ಎಂಥೆಂಥ ಶಕ್ತಿಶಾಲಿ ಆತ್ಮಗಳನ್ನೇ ನಮ್ಮ ಶಕ್ತಿಯಿಂದ ಬಂಧಿಸಿ ನಮ್ಮ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದೀವಿ. ಇನ್ನು ಈ ಪುಟ್ಟ ಹುಡುಗಿ ಹಿತನ ಆತ್ಮ, ನನಗಿದು ದೊಡ್ಡ ವಿಷಯವೇ ಅಲ್ಲ ಅಮ್ಮ. ಆ ಆತ್ಮಗಳಿಗಾದ ಗತಿನೇ ಈಗ ಹಿತನ ಆತ್ಮಕ್ಕೂ ಆಗತ್ತೆ. ಈ ಮಾಳವಿಕನ ಮಾಂತ್ರಿಕ ಶಕ್ತಿಗಳ ಮುಂದೆ ಆ ಹಿತನ ಆತ್ಮಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಿತಾಳ ಆತ್ಮ ನಮ್ಮ ಹಿಡಿತಕ್ಕೆ ಸಿಕ್ಕರೆ 3 ತಲೆಮಾರಿನ ಶಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಆದರೆ ಇದು ನೀನಂದುಕೊಂಡಷ್ಟು ಸುಲಭವಲ್ಲ ಮಾಳವಿಕಾ. ಏನ್ ಹೇಳ್ತಾ ಇದ್ದೀರಮ್ಮ? ಈಗಾಗ್ಲೇ 90 ಭಾಗದಷ್ಟು ಕೆಲಸ ಮುಗ್ದು ಹೋಗಿದೆ. ಇನ್ನು ಉಳಿದಿರೋದು ಹಿತನ ಆತ್ಮನ ಬಂಧಿಸೋದಷ್ಟೇ. ಆ ಹಿತಾಗೆ ದೈವ ಬಲವಿದೆ. ಅವಳ ರಕ್ಷಣೆಗಾಗಿಯೇ ಕೆಲವು ಶಕ್ತಿಗಳು ಜಾಗೃತವಾಗಿವೆ. ನಿನ್ನ ತಂತ್ರಕ್ಕೆ ಅವರು ಪ್ರತಿತಂತ್ರ ಹೂಡಿದ್ರೆ, ಅವಳ ಆತ್ಮ ಮತ್ತು ದೇಹ ಸೇರಿದ್ರೆ ನಮ್ಮ ಪ್ರಯತ್ನ ವ್ಯರ್ಥ ಆದ ಹಾಗೆ. ಇಷ್ಟು ಸಮಯದ ನಿನ್ನ ಯಾವ ಪ್ರಯತ್ನಕ್ಕೂ ಬೆಲೆ ಇರುವುದಿಲ್ಲ. ಇಲ್ಲಮ್ಮ, ಖಂಡಿತ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅದ್ ಏನೇ ಆದ್ರೂ ನಮ್ಮ ಯೋಜನೆ ಸಫಲ ಆಗೇ ಆಗತ್ತೆ. ಯಾವ ಕಾರಣಕ್ಕೂ ಈ ಮಾಳವಿಕ ಮೈ ಮರೆಯೋದಿಲ್ಲ ಅಮ್ಮ. ನನ್ನ ಮೇಲೆ ವಿಶ್ವಾಸ ಇಡಿ. ಪ್ರಪಂಚದ ಯಾವ ಶಕ್ತಿ ಅವಳ ನೆರವಿಗೆ ಬಂದ್ರೂ ಈ ಮಾಳವಿಕನ ತಂತ್ರದ ಮುಂದೆ ಮಂಡಿ ಊರ್ಲೇಬೇಕು. ಹಾಗೆ ಮಾಡೋ ಜವಾಬ್ದಾರಿ ನಂದು ಅಮ್ಮ. ಈ ಮಾಳವಿಕನ ನಂಬಿ ಅಮ್ಮ. ಕಂದ, ಯಾಕಂದ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ? ನಿನಗೆ ಗೊತ್ತು, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ. ಆದರೆ ಅದಕ್ಕೆ ಈ ರೀತಿ ಶಿಕ್ಷಣ? ಅಂಬಿಕಾ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನೀನು ನನ್ನ ಜೊತೆ ಮುಂಚಿನ ಥರ ಇರಲೇ ಇಲ್ಲ. ನನ್ನ ಮುಖ ಕಂಡ್ರೆ ನಿನಗಾಗ್ತಾ ಇರಲಿಲ್ಲ. ಆದರೆ ಟೈಮ್ ಹೋಗ್ತಾ ಇದ್ದಾಗೆ ಎಲ್ಲ ಸರಿ ಹೋಯಿತು. ಎಷ್ಟೋ ವರ್ಷಗಳಾದಮೇಲೆ ನೀ ನನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದೆ. ಆ ದಿನನ ನಾನು ಯಾವತ್ತೂ ಮರೆಯಲ್ಲ. ನಿನ್ನೆ ಚೆನ್ನಾಗಿ ನೋಡ್ಕೋಬೇಕು, ನಿನಗೆ ಯಾವುದು ಕೊರತೆ ಆಗಬಾರ್ದು ಅನ್ನೋದು ನನ್ನ ಕನ್ಸರ್ನು. ನೀನು ನೋಡಿದ್ರೆ ನನ್ನಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ? ಇದು ಯಾವ ನ್ಯಾಯ ಆಯಿತಾ? ಕಂದ, ಪ್ಲೀಸ್ ಕಂದ, ಒಂದ್ಸತಿ ಕಣ್ ತೆಗಿ ಕಂದ. ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬ ಹಿಂಸೆ ಆಗ್ತಾ ಇದೆ. ಪ್ಲೀಸ್ ಕಂದ, ಒಂದೇ ಒಂದ್ಸತಿ ಕಣ್ ತೆಗಿ.